ನಾಳೆ ಸಿಎಂ ಅವ್ರದ್ದು ಎಲ್ಲಿದೆ ಸರ್ ಕೋರ್ಟ್? ರವಾಂಡಾ ಹೈ ಕಮಿಷನರ್ ಬಂದಿದ್ದಾರೆ. ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದ್ಸಲ ಬನ್ನಿ ಅಂತ. ಯಾಕಂದ್ರೆ ನಾವು 3-4 ಸರಿ ಅವರ ದೇಶಕ್ಕೆ ಹೋಗಿದ್ವಿ. ನಮಗೂ ಕೂಡ ಅಲ್ಲಿ ಭಾಳಷ್ಟು ಅವರು ತಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು. ನಾವು ಒಂದು ಸರಿ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತು ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ದೇಶದಲ್ಲಿ ಯಾರು ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಸೊ ಚಿಕ್ಕ ಕಾರ್ಯಕ್ರಮ ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಂತ ಬಂತಂದರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಅವರು. ಇಲ್ಲ ಅದು ಪ್ರಶ್ನೆ ಬಂದಿಲ್ಲ. ಅದು ಪ್ರಶ್ನೆ ಬರೋದಿಲ್ಲ ಅಂತ ನಮ್ಮ ಆಸೆ ಇದೆ. ಕೋರ್ಟಲ್ಲಿ ನಾಳೆ ತೀರ್ಪಿದೆ. ಇದೆ ಇನ್ನೂ 9-12 ಇನ್ನೂ 2 ಡೇಟ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಅದನ್ನು ನಾವು ಕನಸು ಕಂಡೇ ಇಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರದು ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಂತ ನಮ್ಮೆಲ್ಲರದು ಆಸೆ ಇದೆ. ಈಗಾಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಈ ಹಿಂದೆ 2028 ಅಂತ ಹೇಳ್ಕೊಂಡು ಬಂದಿತ್ತು. ಅದು ಅವಾಗ ಕಾಯ್ತು. ಏನು ಬೇಕಾದಲ್ಲ ಆಗ್ಬೋದು. ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ. ಅಲ್ಲಿಗೆ ಆವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದರೆ ಸಿ ಎಂ ಅವರು ಇದ್ದಾಗೂ ಕೂಡ ನಾವು ಸಿ ಎಂ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬದ್ಧತೆ ಅಲ್ಲಿ ಕೇಳಿರ್ತಾರೆ, ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು, ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ. ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ. ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುವ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ. ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ. ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ಈಗ ಏನೆಲ್ಲ ಕಾಯ್ಬೇಕು, ಅವ್ರು 28 ಕಾಯ್ಬೇಕಷ್ಟೇ. ನಾಳೆ ಸಿಎಂ ಅವ್ರದ್ದು ಎಲ್ಲಿದೆ ಸರ್ ಕೋರ್ಟ್? ರವಾಂಡಾ ಹೈ ಕಮಿಷನರ್ ಬಂದಿದ್ದಾರೆ. ಇನ್ವೈಟ್ ಮಾಡಿದ್ವಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದ್ಸಲ ಬನ್ನಿ ಅಂತ. ಯಾಕಂದ್ರೆ ನಾವು 3-4 ಸರಿ ಅವರ ದೇಶಕ್ಕೆ ಹೋಗಿದ್ವಿ. ನಮಗೂ ಕೂಡ ಅಲ್ಲಿ ಭಾಳಷ್ಟು ಅವರು ತಮ್ಮ ದೇಶವನ್ನು ತೋರಿಸುವಂಥ ಪ್ರಯತ್ನ ಮಾಡಿದರು. ನಾವು ಒಂದು ಸರಿ ನಮ್ಮ ಜಿಲ್ಲೆ ಏನೇನಿದೆ ಇಲ್ಲಿ ಮತ್ತು ಯಾರಿಗಾರು ಇನ್ವೈಟ್ ಕೂಡ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ದೇಶದಲ್ಲಿ ಯಾರು ಇಂಡಸ್ಟ್ರಿ ಮಾಡೋರಿದ್ದರೆ ಇನ್ವೈಟ್ ಕೂಡ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಸೊ ಚಿಕ್ಕ ಕಾರ್ಯಕ್ರಮ ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಂತ ಬಂತಂದರೆ ಫಸ್ಟ್ ಹೆಸರೇ ಸತೀಶ್ ಜಾರಕಿಹೊಳಿ ಅವರು. ಇಲ್ಲ ಅದು ಪ್ರಶ್ನೆ ಬಂದಿಲ್ಲ. ಅದು ಪ್ರಶ್ನೆ ಬರೋದಿಲ್ಲ ಅಂತ ನಮ್ಮ ಆಸೆ ಇದೆ. ಕೋರ್ಟಲ್ಲಿ ನಾಳೆ ತೀರ್ಪಿದೆ. ಇದೆ ಇನ್ನೂ 9-12 ಇನ್ನೂ 2 ಡೇಟ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಜಡ್ಜ್ಮೆಂಟ್ ಬರ್ತೈತೆ. ಬದಲಾವದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಅದನ್ನು ನಾವು ಕನಸು ಕಂಡೇ ಇಲ್ಲ. ಸಿದ್ದರಾಮಯ್ಯ ಅವರು ಇರ್ತಾರದು ನಮ್ಮ ಆಸೆ ಇದೆ. ಸೊ ಅವರು ಮುಂದುವರಿಬೇಕಂತ ನಮ್ಮೆಲ್ಲರದು ಆಸೆ ಇದೆ. ಈಗಾಗಲೇ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು. ಈ ಹಿಂದೆ 2028 ಅಂತ ಹೇಳ್ಕೊಂಡು ಬಂದಿತ್ತು. ಅದು ಅವಾಗ ಕಾಯ್ತು. ಏನು ಬೇಕಾದಲ್ಲ ಆಗ್ಬೋದು. ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ. ಅಲ್ಲಿಗೆ ಆವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಒಂದೇನಂತಂದರೆ ಸಿ ಎಂ ಅವರು ಇದ್ದಾಗೂ ಕೂಡ ನಾವು ಸಿ ಎಂ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ, ಅದು ಯಾವುದೋ ಸಂದರ್ಭದಲ್ಲಿ ಬದ್ಧತೆ ಅಲ್ಲಿ ಕೇಳಿರ್ತಾರೆ, ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು, ಅಥವಾ ಅವ್ರು ಏನೋ ಒಂದು ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ. ಅದೇನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ. ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನೂ ಮಟ್ಟ ಯಾರೂ ಕೂಡ ಹೇಳಿಲ್ಲ. ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುವ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ. ಅದೇನು ಅವರ ಇಚ್ಛೆಯನ್ನು ವ್ಯಕ್ತ ಮಾಡಲಿಕ್ಕೆ ಸ್ವತಂತ್ರ ಎಲ್ಲರೂ ಇದ್ದಾರೆ. ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸೋದಿಲ್ಲ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಸರ್? ಈಗ ಏನೆಲ್ಲ ಕಾಯ್ಬೇಕು, ಅವ್ರು 28 ಕಾಯ್ಬೇಕಷ್ಟೇ.